ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ನ ವಿಶೇಷ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ದಿಲೀಪ್. ಇವತ್ತು ಒಂದು ವಿಚಿತ್ರವಾದಂತಹ ಮತ್ತು ವಿಲಕ್ಷಣವಾದಂತಹ ಒಂದು ಸಂಗತಿಯ ಬಗ್ಗೆ ನಾನು ನಿಮಗೆ ಹೇಳಕೊಟ್ಟಿದ್ದೀನಿ. ಈ ಒಂದು ಸಂಗತಿ ಏನಂದರೆ, ಟ್ರಂಪ್ ಮತ್ತು ಏಲಿಯನ್ಸ್ ಮಧ್ಯೆ ಒಂದು ಲಿಂಕ್ ಇದೆ ಅಂತ. ಇದೇನಪ್ಪ ಇದು ಇಂಥ ವಿಚಿತ್ರ ಸಂಗತಿ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವಾಗವಾಗ ಟ್ಯಾರಿಫ್ ಘೋಷಣೆ ಮಾಡ್ತಾರೆ, ಅವಾಗವಾಗ ಇರಾನ್ ಮೇಲೆ ಯುದ್ಧ ಘೋಷಣೆ ಮಾಡ್ತಾರೆ. ಇದೇನಿದು ಏಲಿಯನ್ಗೂ ಟ್ರಂಪ್ಗೂ ಸಂಬಂಧ ಅಂತ. ಹೌದು, ಇದೊಂದು ವಿಚಿತ್ರವಾದಂಥ ಆದರೆ ನಂಬಲೇಬೇಕಾದಂಥ ಸತ್ಯ ಏನಂದರೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಏನು ಏಲಿಯನ್ಸ್ಗಳ ಕುರಿತಾಗಿ ಕಳೆದ ಒಂದು ಶತಮಾನಗಳಿಂದ ಏನು ವಿವಿಧ ರೀತಿಯ ಸುದ್ದಿಗಳು ಬರ್ತಾ ಇದೆ, ಅವೆಲ್ಲದ್ರ ಬಗ್ಗೆ ಅಮೆರಿಕ ಅಧ್ಯಕ್ಷರು ಅಧಿಕೃತವಾಗಿ ಮಾಹಿತಿ ನೀಡಲಿದ್ದಾರೆ ಅನ್ನೋದು ಮಾಹಿತಿ ನೀವು ಸ್ಕ್ರೀನಲ್ಲಿ ನೋಡ್ತಿದ್ದೀರಾ. ಏಲಿಯನ್ ಸತ್ಯವನ್ನು ಟ್ರಂಪ್ ಬಯಲು ಮಾಡ್ತಾರೆ. ಅದು ಒಂದು ಐತಿಹಾಸಿಕ ಭಾಷಣ ಮಾಡೋದ್ರ ಮೂಲಕ ಅಂತ. ಏನು ಈ ಭಾಷಣ ಮಾಡೋಕ್ಕೆ ಉದ್ದೇಶ ಏನು? ಟ್ರಂಪ್ ಏನು ಘೋಷಣೆ ಮಾಡಿಬಿಡ್ತಾರೆ? ಅವ್ರ ಹತ್ರ ಏನು ಸತ್ಯ ಗೊತ್ತಿದೆ? ಅವ್ರಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಮೆರಿಕ ಸರ್ಕಾರದ ಬಳಿ ಏನೆಲ್ಲ ಸೀಕ್ರೆಟ್ ಇದೆ, ಅದು ಏಲಿಯನ್ಸ್ ಕುರಿತಾಗಿರೋಂಥ ಸತ್ಯನ ಈಗಲೇ ಟ್ರಂಪ್ ಘೋಷಣೆ ಮಾಡೋಂಥ ಅನಿವಾರ್ಯತೆ ಏನಕ್ಕೆ ಬಂದಿದೆ, ಅವೆಲ್ಲದ್ರ ಬಗ್ಗೆ ವಿಸ್ತಾರವಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ನೀವು ನೋಡ್ಬೋದು, ಟ್ರಂಪ್ ಹೇಳಲಿದ್ದಾರೆ ಏಲಿಯನ್ ಸತ್ಯ ಅಂತ. ಯಾವಾಗ ಹೇಳ್ತಾರೆ ಅಂದರೆ, ಜುಲೈ 8ರಂದು ಅಮೆರಿಕ ಅಧ್ಯಕ್ಷರು ವಿಶ್ವಸಂಸ್ಥೆಯಲ್ಲೇ ಭಾಷಣ ಮಾಡ್ತಾರೆ ಅಂತ ಮಾಹಿತಿ ಸಿಕ್ಕಿದೆ. ಅಂದರೆ ವಿಶ್ವದ ಎಲ್ಲ ನಾಯಕರ, ಎಲ್ಲ ರಾಷ್ಟ್ರಗಳ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಜುಲೈ 8ರಂದು ಅಧಿಕೃತವಾಗಿ ಭಾಷಣ ಮಾಡಲಿದ್ದಾರೆ. ಏಲಿಯನ್ಸ್ ಕುರಿತಾದ ಮಾಹಿತಿಯನ್ನು ಹೊರಹಾಕಲಿದ್ದಾರೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ ಇದೀಗ ತಾನೆ. ಈ ಮಾಹಿತಿಯ ಪ್ರಕಾರ ಹಾಗೆ ನೋಡಿದ್ರೆ ಸೆಪ್ಟೆಂಬರ್ನಲ್ಲಿ ನಿಗದಿಯಾಗಿತ್ತು ಈ ಒಂದು ಭಾಷಣ. ಆದರೆ ಸೆಪ್ಟೆಂಬರ್ನಲ್ಲಿ ನಿಗದಿಯಾಗಿದ್ದಂಥ ಭಾಷಣನ ಜುಲೈನಲ್ಲೇ ನಡೆಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಿದೆ. ಏನಕ್ಕೆ ಇಷ್ಟು ತರಾತುರಿ? 2-3 ತಿಂಗಳು ಮೊದಲೇ ಏನಕ್ಕೆ ಟ್ರಂಪ್ ಅವರು ಸೆಪ್ಟೆಂಬರ್ಗಿಂತ ಜುಲೈಗೆ ಪ್ರೀಪೋನ್ ಮಾಡ್ಕೊತಿದ್ದಾರೆ ಈ ಭಾಷಣನ ಅಂತ ಕೇಳಿದ್ರೆ, ಕೆಲವು ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಅಂತ ಹೇಳ್ತಿದ್ದಾರೆ. ಅಂದರೆ ಏನು ಅದು ಗೊತ್ತಾಗ್ತಿಲ್ಲ. ಇದೊಂದು ರೀತಿಯಾದಂತಹ ಒಂದು ಭಾಷೆಯಲ್ಲಿ, ಅಂದರೆ ಮಾತಿನ ಮೂಲಕ ಒಂದು ಪರದೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ರಿಯಲ್ ರೀಸನ್ ಹೇಳ್ತಿಲ್ಲ. ಆದರೆ ಪ್ರೀಪೋನ್ ಆಗಿರೋದಂತೂ ಸತ್ಯ. ಸೆಪ್ಟೆಂಬರಲ್ಲಿ ನಡಿಬೇಕಾಗಿದ್ದಂಥ ಭಾಷಣ ಜುಲೈಯಲ್ಲೇ ನಡೆಸೋಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂತ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ, ಅಂದರೆ ಏನೊಂದು ಜನರಲ್ ಅಸೆಂಬ್ಲಿ ಅಂತ ಕರೀತಾರೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, ಅದರಲ್ಲಿ ಎಲ್ಲ ದೇಶದ ಪ್ರತಿನಿಧಿಗಳು ಭಾಗವಹಿಸಿರ್ತಾರೆ, ಭಾರತ ಸೇರಿದಂತೆ ಎಲ್ಲ ದೇಶಗಳು. ಏನಂದರೆ ವಿಶ್ವಸಂಸ್ಥೆಗೆ ಭಾರತದ ಪ್ರತಿನಿಧಿ ಅಂತ ಇರೋ ರೀತಿ ಪ್ರತಿಯೊಂದು ದೇಶದಿಂದ ಪ್ರತಿನಿಧಿಗಳಿರ್ತಾರೆ. ಆ ಎಲ್ಲ ಪ್ರತಿನಿಧಿಗಳ ಸಮ್ಮುಖದಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಟ್ರಂಪ್ ಅವರು ಈ ಒಂದು ಭಾಷಣ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಏಲಿಯನ್ಸ್ ಕುರಿತಾದ ಸ್ಫೋಟಕ ಸತ್ಯಗಳನ್ನು ಟ್ರಂಪ್ ಹೊರ ಹಾಕಲಿದ್ದಾರೆ ಅಂತ ಮಾಹಿತಿ ಇದೆ. ವಿಶ್ವದ ಹಲವು ದೇಶಗಳ ನಾಯಕರನ್ನ ಈ ಕುರಿತಾಗಿ ಈಗಾಗಲೇ ಸಮ್ಮತಿ ಕೂಡ ಪಡೆದಿದ್ದಾರಂತೆ. ಇದು ಪ್ರಮುಖವಾಗಿರೋ ಸಂಗತಿ. ಏನಂದರೆ, ಟ್ರಂಪ್ ಕೇವಲ ಅಮೆರಿಕ ಸರ್ಕಾರ, ನನ್ನ ದೇಶ, ನಾನೊಬ್ಬ ಅಧ್ಯಕ್ಷ ಅಂತೇಳ್ಬಿಟ್ಟು ತಾನು ತೀರ್ಮಾನ ತಗೊಂಡು ಆ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಮಾತಾಡ್ತಿರೋದಲ್ಲ. ವಿಶ್ವದ ಹಲವು ದೇಶಗಳ ನಾಯಕರ ಸಮ್ಮತಿಯನ್ನು ಪಡೆದಿದ್ದಾರಂತೆ. ಬಹುಶಃ ಭಾರತದ ಜೊತೆಗೆ ಮಾತಾಡಿದ್ದಾರಾ ಗೊತ್ತಿಲ್ಲ, ಚೀನಾ ಜೊತೆ ಮಾತಾಡಿದ್ದಾರಾ, ರಷ್ಯಾ ಜೊತೆ ಮಾತಾಡಿದ್ದಾರಾ, ಯಾವುದ್ಯಾವುದು ಪ್ರಮುಖ ಆರ್ಥಿಕತೆಯ ರಾಷ್ಟ್ರಗಳಿದ್ದಾವೆ, ಯುರೋಪ್ ರಾಷ್ಟ್ರಗಳ ಒಂದು ಸಮ್ಮತಿಯನ್ನು ಪಡ್ಕೊಂಡಿದ್ದಾರಾ, ಆ ಯಾವುದ್ರ ಬಗ್ಗೆನೂ ಮಾಹಿತಿ ಹೊರ ಆಗ್ತಿಲ್ಲ. ಆದರೆ ಆ ಎಲ್ಲ ನಾಯಕರ ಸಮ್ಮತಿಯನ್ನು ಕೂಡ ಟ್ರಂಪ್ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಈ ಒಂದು ಟ್ರಂಪ್ನ ಸಲಹೆಗಾರರ ಮಾಹಿತಿ ಆಧರಿಸಿ ಒಬ್ಬ UFO ಸಂಶೋಧಕ ಇದ್ದಾರೆ, ಅವರು ಈ ಮಾಹಿತಿಯನ್ನು ಬಹಿರಂಗ ಮಾಡಿದ್ದಾರೆ. ಅಂದರೆ ಈ ಮಾಹಿತಿಯನ್ನು ಬಹಿರಂಗ ಮಾಡಿರೋದು ಅಮೆರಿಕ ಸರ್ಕಾರ ಅಲ್ಲ, ರಿಪಬ್ಲಿಕನ್ ಪಕ್ಷದ ಯಾವುದೇ ನಾಯಕರು ಹೇಳಿರೋಂಥ ಮಾತಲ್ಲ. ಈ ಮಾತನ್ನ ಹೇಳಿರೋದು ಒಬ್ಬ UFO ಸಂಶೋಧಕ ಬಹಿರಂಗ ಮಾಡಿರೋದು. ಅದು ಟ್ರಂಪ್ ಸಲಹೆಗಾರರ ಮಾಹಿತಿಯನ್ನು ಆಧರಿಸಿ ನಾನು ಈ ಮಾತನ್ನ ಹೇಳ್ತಿದ್ದೀನಿ ಅಂತ ಹೇಳಿದ್ದಾರೆ. ಈತ ಹೇಳಿರೋಂಥ ಈ ಮಾಹಿತಿ ಪ್ರಕಾರ ಟ್ರಂಪ್ ಏನೆಲ್ಲ ಮಾಹಿತಿ ಬಹಿರಂಗ ಮಾಡ್ತಾರೆ. ಮೊದಲಿಗೆ ಅನ್ಯಗ್ರಹ ಜೀವಿಗಳೇನಿದ್ದಾವೆ ಅವು ಭೂಮಿಗೆ ಅಪ್ಪಳಿಸಿದಾಗ ಸಿಕ್ಕ ವಸ್ತುಗಳ ಕುರಿತಾಗಿ ಟ್ರಂಪ್ ಮಾಹಿತಿ ನೀಡಲಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಅಂದರೆ ಏನೇನೆಲ್ಲ ಮಾಹಿತಿ ಹೇಳಲಿದ್ದಾರೆ ಅನ್ನೋದ್ರ ಪಟ್ಟಿಯನ್ನು ಒಂದೊಂದಾಗಿ ನೋಡ್ತಾ ಹೋದಾಗ ಮೊದಲು ಕಾಣೋದು ಅನ್ಯಗ್ರಹ ಜೀವಿಗಳ ವಾಹನ. ಅಂದರೆ ನೀವು ಹಾಲಿವುಡ್ ಮೂವಿಗಳಲ್ಲಿ ನೋಡಿರ್ಬೋದು, ಯಾವುದೋ ಒಂದು ಅನ್ಯಗ್ರಹ ಜೀವಿ ಆಕಾಶದಿಂದ ಬಂದು ರಪ್ಪಂದೆ ಭೂಮಿಗೆ ಅಪ್ಪಳಿಸಿರುತ್ತೆ. ಆ ಒಂದು ರೀತಿ ಫ್ಲೈಯಿಂಗ್ ಸಾಸ ರೀತಿ, ಆರುವ ತಟ್ಟೆ ರೀತಿ ಕಾಣುವಂಥ ವಾಹನ ಬಂದು ಅಪ್ಪಳಿಸಿರುತ್ತೆ. ಅದರ ಅವಶೇಷಗಳನ್ನು, ಅದ್ರ ಕುರಿತಾದ ಸಾಕ್ಷ್ಯಗಳನ್ನು ಟ್ರಂಪ್ ಹೇಳಲಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು UFO ಸಂಶೋಧಕ ಮಾರ್ಕ್ ಕ್ರಿಸ್ಟೋಫರ್ ಲೀ ಅವರು ಕೊಟ್ಟಿರುವಂಥ ಮಾಹಿತಿ ಇದು. ಅವರ ಪ್ರಕಾರ ಟ್ರಂಪ್ ಅವರ ಸಲಹೆಗಾರರ ಒಂದು ಮಾಹಿತಿಯನ್ನು ಪಡೆದು ಅವರು ಈ ಒಂದು ವಿಶೇಷವಾದ ಮಾಹಿತಿಯನ್ನು ಹೊರ ಹಾಕ್ತಿದ್ದಾರೆ. ಏನಂದರೆ, ಟ್ರಂಪ್ ಅವರು ಏನೊಂದು ಜುಲೈನಲ್ಲಿ ಭಾಷಣ ಮಾಡಲಿದ್ದಾರೆ, ಆ ಭಾಷಣದ ಸಾರಾಂಶ ಏನಿರುತ್ತೆ, ಆ ಭಾಷಣದಲ್ಲಿ ಅವರು ಏನೇನೆಲ್ಲ ವಿವರಿಸ್ತಾರೆ ಅನ್ನೋದನ್ನು ಮಾರ್ಕ್ ಕ್ರಿಸ್ಟೋಫರ್ ಲೀ ಅವರು ಹೇಳ್ತಾ ಇದ್ದಾರೆ. ಇವರ ಮಾತನ್ನು ಎಷ್ಟು ಮಟ್ಟಿಗೆ ನಂಬಲಾರ್ಹ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕೆಂದರೆ ಇಲ್ಲಿ ಅಮೆರಿಕ ಸರ್ಕಾರ ಹೇಳಿಲ್ಲ, ಟ್ರಂಪ್ ಅವರ ಪ್ರತಿನಿಧಿ ಹೇಳಿಲ್ಲ, ಆದರೆ ಇದ್ಯಾರೋ ಒಬ್ಬ ಥರ್ಡ್ ಪಾರ್ಟಿ ಹೇಳ್ತಿರೋದು. ಇವ್ರ ಮಾತನ್ನು ಎಷ್ಟು ಮಟ್ಟಿಗೆ ನಂಬೋದು ಅಂದರೆ, ಈತ ಒಬ್ಬ UFO ಸಂಶೋಧಕ ಆಗಿದ್ದು, ಈತ ಹಲವು ವರ್ಷಗಳಿಂದ, ಹಲವು ದಶಕಗಳಿಂದ
ದೊಡ್ಡ ಮಟ್ಟದಲ್ಲಿ ಸಂಶೋಧನಾ ವರದಿಗಳನ್ನು ತಯಾರು ಮಾಡಿದ್ದಾರೆ. ಇವರಿಗೆ ಅಮೆರಿಕ ಮಾತ್ರ ಅಲ್ಲ, ಐರೋಪ್ಯ ರಾಷ್ಟ್ರಗಳಲ್ಲಿ ದೊಡ್ಡ ಮಟ್ಟದ ಹೆಸರು ಕೂಡ ಇದೆ. ಹಾಗಾಗಿ ಮಾಧ್ಯಮದ ಮುಂದೆ ಮಾರ್ಕ್ ಕ್ರಿಸ್ಟೋಫರ್ ಲೀ ಬಂದು ಹೇಳಿದಾಗ ಏನೋ ಒಂದು ರೀತಿ ಸಂಚಲನ ಮೂಡೋದಂತೂ ಸತ್ಯ. ಇದು ಕೇವಲ ಇವತ್ತಿನಿಂದ ಆಗ್ತಿರೋ ಸಂಚಲನ ಅಲ್ಲ. ಕಳೆದ ವರ್ಷ ಡಿಸೆಂಬರ್ 2025ರಿಂದ ಮಾರ್ಕ್ ಕ್ರಿಸ್ಟೋಫರ್ ಲೀ ಇದೇ ಮಾತನ್ನು ಹೇಳ್ತಿದ್ದಾರೆ. ಅವರ ಮಾತಿಗೆ ಇನ್ನಷ್ಟು ಪುಷ್ಟಿ ಕೊಡುವಂಥ ವಿಚಾರಗಳು ಇದೀಗ ಮತ್ತೆ ಮತ್ತೆ ಹೊರಬೀಳ್ತಾ ಇದ್ದಾವೆ. ಅನ್ಯಗ್ರಹ ಜೀವಿಗಳ ವಾಹನ ಅಪ್ಪಳಿಸಿದಾಗ ಸಿಕ್ಕಿರೋ ವಸ್ತುಗಳೇನು ಅನ್ನೋದನ್ನು ನೋಡಿದ್ವಿ. ಆ ನಂತರ UFO ಮತ್ತು ವಿಧಿವಿಜ್ಞಾನ ಪರೀಕ್ಷೆ ಏನಿದೆ, ಅಂದರೆ UFOಗಳು ಏನು ಅಪ್ಪಳಿಸುತ್ತಲ್ಲ ನೆಲಕ್ಕೆ, ಅಪ್ಪಳಿಸಿದಂಥ ಸಂದರ್ಭದಲ್ಲಿ ಒಂದು ಸಿಕ್ಕ ತುಣುಕುಗಳನ್ನು ಒಂದು ವಿಧಿವಿಜ್ಞಾನ ಪರೀಕ್ಷೆ ಫೋರೆನ್ಸಿಕ್ ಟೆಸ್ಟ್ಗೆ ಒಳಪಡಿಸ್ತಾರೆ. ಆ ಸಂದರ್ಭದಲ್ಲಿ ಸಿಕ್ಕ ಮಾಹಿತಿಗಳನ್ನು ಕೂಡ ಟ್ರಂಪ್ ಈ ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಅಂತ ಕ್ರಿಸ್ಟೋಫರ್ ಲೀ ಹೇಳ್ತಾ ಇದ್ದಾರೆ. ಜೊತೆಗೆ ಸೈನ್ಯಾಧಿಕಾರಿಗಳು ಮತ್ತು ಪ್ರತ್ಯಕ್ಷದರ್ಶಿಗಳು ನುಡಿದಿರುವ ಸಾಕ್ಷಿಗಳು, ಅಂದರೆ ಅಮೆರಿಕದ ಭೂಸೇನೆ ಇರ್ಬೋದು, ವಾಯುಪಡೆ ಇರ್ಬೋದು, ನೌಕಾಪಡೆ ಇರ್ಬೋದು, ಅಲ್ಲಿನ ಸೈನ್ಯಾಧಿಕಾರಿಗಳು, ಪೈಲಟ್ಗಳು ತಾವು ಕಣ್ಣಾರೆ ಕಂಡಿದ್ದು ಮತ್ತು ಆ ಸಂದರ್ಭದಲ್ಲಿ ಆ ಒಂದು ಕ್ಷಣಗಳಿಗೆ ಸಾಕ್ಷಿಯಾದ ಪ್ರತ್ಯಕ್ಷದರ್ಶಿಗಳು ನುಡಿದಿರುವಂಥ ಸಾಕ್ಷ್ಯಗಳ ಒಂದು ಪಟ್ಟಿಯನ್ನು ಕೂಡ ಟ್ರಂಪ್ ಬಿಚ್ಚಿಡಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಮತ್ತು ಮಾನವ ತಂತ್ರಜ್ಞಾನ ವ್ಯಾಪ್ತಿಗೂ ಮೀರಿದ ಒಂದು ತಂತ್ರಜ್ಞಾನ ಇದು ಅಂತ. ಯಾಕೆಂದರೆ ಯಾವುದೇ ಒಂದು UFO ಅಂತ ಕರೀತಾರೆ, ಅದು ಎಲ್ಲಿಂದ ಎಲ್ಲಿಗೂ ಹಾರುತ್ತೆ, ಅತ್ಯಂತ ವೇಗವಾಗಿ ಹಾರುತ್ತೆ, ಶಬ್ದಾತೀತವಾಗಿ ಹಾರುತ್ತೆ. ಮಾನವನ ಇದುವರೆಗೂ ಕಂಡುಹಿಡಿದಿರುವಂಥ ಯಾವುದೇ ಫ್ಲೈಯಿಂಗ್ ಮಿಷಿನ್, ಅಂದರೆ ಹಾರುವ ವಸ್ತುಗಳಿಗಿಂತನೂ ಅತ್ಯಂತ ವೇಗವಾಗಿ ಹಾರುವಂಥದ್ದು, ಯಾವುದೇ ದಿಕ್ಕಿಗೆ ಬೇಕಾದರೂ ಚಲಿಸಬಲ್ಲಂಥ ಸಾಮರ್ಥ್ಯ ಉಳ್ಳಂತಹ ಈ ಒಂದು ವಾಹನ, ಜೊತೆಗೆ ಅದರಲ್ಲಿರುವಂಥ ತಂತ್ರಜ್ಞಾನ ಏನು ಅದ್ರ ಬಗ್ಗೆ ಮಾನವರಿಗೆ ಇದುವರೆಗೂ ಗೊತ್ತಿಲ್ಲ. ಅಂಥ ಒಂದು ಮಾನವನ ತಂತ್ರಜ್ಞಾನ ವ್ಯಾಪ್ತಿಗೂ ಮೀರಿದಂಥ ತಂತ್ರಜ್ಞಾನ ಈ ಒಂದು UFOಗಳಲ್ಲಿದೆ. ಅದ್ರ ಬಗ್ಗೆನೂ ಟ್ರಂಪ್ ವಿವರಿಸ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿದೆ. ಜೊತೆಗೆ ಮಾಧ್ಯಮಗಳಲ್ಲಿ ಸುದ್ದಿಯಾದ ಹೈ ಪ್ರೊಫೈಲ್ ಕೇಸ್ಗಳ ಇನ್ಸೈಡ್ ಸ್ಟೋರಿನೂ ಕೂಡ ಟ್ರಂಪ್ ಬಿಚ್ಚಿಡ್ತಾರೆ ಅಂತ. ನಾನು ಅದನ್ನು ಮುಂದಕ್ಕೆ ವಿವರಿಸ್ತಾ ಹೋಗ್ತೀನಿ ನಿಮಗೆ. 1947ರಲ್ಲಿ ರೂಸ್ವೆಲ್ಟ್ ಪ್ರಕರಣ ಅಂತಾಗಿತ್ತು. ಆ ಸಂದರ್ಭದಲ್ಲಿ ದೊಡ್ಡದೊಂದು UFO ಭೂಮಿಗೆ ಅಪ್ಪಳಿಸಿತ್ತು. ಅದರಿಂದ ಏನೊಂದು ಜೀವಿಗಳಿದ್ದರೂ ಅದನ್ನು ಅಮೆರಿಕ ಸರ್ಕಾರ ತನ್ನ ವಶದಲ್ಲಿಟ್ಕೊಂಡಿದೆ. ಆ ರೀತಿ ಏನೇನೋ ಸುದ್ದಿಗಳಿದ್ದಾವೆ, ಊಹಾಪೋಹಗಳಿದ್ದಾವೆ. ಜೊತೆಗೆ ಮಿಲಿಟ್ರಿಯ ರೆಡಾರ್ಗಳಿಗೂ ಕೂಡ ಒಂದಷ್ಟು ಅನ್ಯಗ್ರಹ ಜೀವಿಗಳ ಫೋಟೋ ಸಿಕ್ಕಿದೆ, ವಿಡಿಯೋ ಸಿಕ್ಕಿದೆ ಅನ್ನೋ ಮಾಹಿತಿಗಳು ಇದೆ. ಈ ಎಲ್ಲದ್ರ ಬಗ್ಗೆನೂ ಕೂಡ ಇದ್ರ ಇನ್ಸೈಡ್ ಸ್ಟೋರಿನ ಟ್ರಂಪ್ ಬಿಚ್ಚಿಡಲಿದ್ದಾರೆ ಅಂತ. ಮತ್ತೊಂದು, ಈ ಒಂದು ಭೂಮಿಯತೀತ ಜೀವ ರಚನೆಗಳ ಕುರಿತಂಥ ಮಾಹಿತಿ. ಅಂದರೆ ನಾವು ಭೂಮಿಯ ಮೇಲೆ ಅನೇಕ ರೀತಿಯ ಕೋಟ್ಯಂತರ ರೀತಿಯ ಜೀವಿಗಳನ್ನು ನೋಡಿದ್ದೀವಿ. ಆದರೆ ಭೂಮಿಯ ಆಚೆಗೆ ನಮ್ಗೆ ಇದುವರೆಗೂ ಯಾವುದೇ ಒಂದು ಏಕಕೋಶ ಜೀವಿ, ಅಮೀಬಾ ಅಂತ ಜೀವಿ ಕೂಡ ಸಿಕ್ಕಿಲ್ಲ. ಆದರೆ ಈ ಒಂದು ಭೂಮಿಯಿಂದ ಆಚೆ ಇರುವಂಥ ಗ್ರಹಗಳಲ್ಲಿ ಅಭಿವೃದ್ಧಿ ಹೊಂದಿದ ಈ ಜೀವಿಗಳು ಮಾನವನಿಗಿಂತ ಅತ್ಯಂತ ಹೆಚ್ಚು ಬುದ್ಧಿವಂತ, ಅತ್ಯಂತ ಹೆಚ್ಚು ಶಕ್ತಿವಂತ ಆಗಿರೋ ಜೀವಿಗಳು ಇರ್ಬೋದಾ? ಅದ್ರ ಬಗ್ಗೆ ಕೂಡ, ಅಂದರೆ UFO ಮೂಲಕ, ಅಂದರೆ ಆ ವಾಹನದ ಮೂಲಕ ಅನ್ಯಗ್ರಹ ಜೀವಿಗಳು ಬರುವಂಥ ಸಂದರ್ಭದಲ್ಲಿ ಅದರೊಳಗಿದ್ದಂಥ ಜೀವಿಗಳ ಒಂದು ಮಾದರಿಯನ್ನು ಸಂಗ್ರಹ ಮಾಡಿದ್ದಾರಾ, ಅಥವಾ ಆ ಜೀವಿಗಳನ್ನು ಜೀವಂತವಾಗಿ ಏನಾದರೂ ಸೆರೆ ಹಿಡಿದಿದ್ರಾ, ಅದ್ರ ಬಗ್ಗೆ ಕೂಡ ಮಾಹಿತಿ ಬಹಿರಂಗ ಆಗೋ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮತ್ತೊಂದು ಇಲ್ಲಿ ಮುಖ್ಯ ಪ್ರಶ್ನೆ ನೀವು ಗಮನಿಸ್ಬೋದು, ಏಲಿಯನ್ ಸಾಕ್ಷ್ಯ ಇಷ್ಟು ದಿನ ಮುಚ್ಚಿಟ್ಟಿದ್ದು ಯಾಕೆ ಅಂತ. ಇದು ಇಂಪಾರ್ಟೆಂಟ್ ಮ್ಯಾಟ್ರ್ ಆಗುತ್ತೆ. ಯಾಕೆಂದರೆ 1945ರಿಂದ 1950ರಿಂದ ನಿರಂತರವಾಗಿ ಹಲವು ದಶಕಗಳಿಂದ ಏಲಿಯನ್ ಕುರಿತಾಗಿ ಊಹಾಪೋಹಗಳು, ವದಂತಿಗಳಿದ್ದೇ ಇದೆ. ಇದನ್ನು ಭಾಳಷ್ಟು ಜನ ಇದೊಂದು ರೀತಿ ಮೂರ್ಖ ವಿಜ್ಞಾನ, ಸೂಡೋ ಸೈನ್ಸ್ ಅಂತಾರೆ, ಅಂದರೆ ಹುಸಿ ವಿಜ್ಞಾನ ಅಂತಾರೆ. ಅಂದರೆ ಇದೇನೂ ಇಲ್ಲಪ್ಪ, ಸುಮ್ಮನೆ ಏನೋ ಕಟ್ಟುಕತೆಗಳು ಮಾಧ್ಯಮಗಳಲ್ಲಿ ಸುಮ್ಮನೆ ಅತಿರಂಜಿತ ವರದಿ ಮಾಡೋದಕ್ಕೆ ಅಂತ. ಆದರೆ ಇವೆಲ್ಲದ್ರೂ ಮಾಹಿತಿಗಳು ಕೂಡ ಕೇವಲ ಊಹಾಪೋಹ ಅಲ್ಲ, ಇದರಲ್ಲಿ ಏನೋ ಒಂದು ಸತ್ಯಾಂಶ ಇದೆ. ಆ ಸತ್ಯಾಂಶ ಏನು ಅನ್ನೋದು ಇಷ್ಟು ದಿನ ಮುಚ್ಚಿಟ್ಟಿದ್ರು ಯಾಕೆ ಅನ್ನೋ ಪ್ರಶ್ನೆಗೆ ಮೊದಲನೇ ಉತ್ತರ ಭದ್ರತಾ ದೃಷ್ಟಿಯಿಂದ. ಅಂದರೆ ಅದು ನ್ಯಾಷನಲ್ ಸೆಕ್ಯೂರಿಟಿ ಇಂಟ್ರೆಸ್ಟ್ ಅಂತ ಕರೆದು ಬಿಡ್ತಾರೆ. ಅದು ಕೇವಲ ಆ ದೇಶದ ಒಂದು ಭದ್ರತೆ ಅಲ್ಲ, ದೇಶಗಳ ನಡುವಣ ಸಂಬಂಧ ಆಗಿರ್ಬೋದು, ಇಡೀ ನಾವಿರುವಂಥ ಒಂದು ಭೂಮಂಡಲದ ಒಂದು ಭದ್ರತಾ ದೃಷ್ಟಿಯಿಂದ ಈ ಒಂದು ಮಾಹಿತಿಗೆ ಬ್ರೇಕ್ ಹಾಕಲಾಗಿತ್ತು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಪ್ರಮುಖ ಮಾಹಿತಿ, ಅನ್ಯಗ್ರಹ ಜೀವಿಗಳ ತಂತ್ರಜ್ಞಾನದ ಕುರಿತಾಗಿ ಇದ್ದಾವಿಂಥ ಭೀತಿ. ನೀವು ಹಾಲಿವುಡ್ ಮೂವಿಗಳಲ್ಲಿ ನೋಡ್ಬೋದು, ಅನ್ಯಗ್ರಹ ಜೀವಿಗಳ ಹತ್ರ ಏನೇನೋ ಎಕ್ವಿಪ್ಮೆಂಟ್ ಇರುತ್ತೆ, ಅವ್ರು ಇಲ್ಲಿ ಶೂಟ್ ಮಾಡಿದ್ರೆ ಅಲ್ಲೇನೋ ಇದಾಗುತ್ತೆ. ಅದು ಸಿನಿಮಾ ಆಗಿರ್ಬೋದು, ಅದು ಕಲ್ಪನೆ ಆಗಿರ್ಬೋದು. ಆದರೆ ನಿಜಕ್ಕೂ ಅನ್ಯಗ್ರಹ ಜೀವಿಗಳು ಮನುಷ್ಯನಿಗಿಂತ ಹೆಚ್ಚು ತಂತ್ರಜ್ಞಾನದಲ್ಲಿ ಮುಂದುವರೆದಿರ್ಬೋದು ಅಂತ. ಯಾಕೆಂದರೆ ಭೂಮಿ ಹತ್ತಿರದ ಪ್ರಾಕ್ಸಿಮಾ ಸೆಂಟರಿ ನಕ್ಷತ್ರಕ್ಕೆ ಮನುಷ್ಯ ಇನ್ನೂ ಹೋಗೋಕ್ಕಾಗಿಲ್ಲ. ಕೇವಲ 4.5 ಜ್ಯೋತಿರ್ವರ್ಷ ದೂರಗಳಲ್ಲಿದೆ. ಅಂದರೆ ಬೆಳಕು 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತೆ. ಅದೇ ಬೆಳಕು 1 ವರ್ಷದಲ್ಲಿ ಸಾಗುವ ದೂರ 1 ಜ್ಯೋತಿರ್ವರ್ಷ. ಅಂದರೆ 4.3 ಜ್ಯೋತಿರ್ವರ್ಷ ದೂರಕ್ಕೆ ಮಾನವ ನಿರ್ಮಿತ ಯಾವುದೇ ಉಪಕರಣ ಇದುವರೆಗೂ ಹೋಗೋಕ್ಕಾಗಿಲ್ಲ. ಮಾನವ ನಿರ್ಮಿತ ಉಪಕರಣ ಇದುವರೆಗೂ ಹೋಗಿರೋದು ಕೇವಲ ನಮ್ಮ ಸೌರಮಂಡಲವನ್ನು ದಾಟಿ ವಾಯೇಜರ್ ನೌಕೆ ಹೋಗಿದೆ. ಅದಕ್ಕೆ ಕೂಡ 40 ವರ್ಷ ತಗೊಂಡಿದೆ. ಆದರೆ ಅನ್ಯಗ್ರಹ ಜೀವಿಗಳು ಬೇರೆ ಯಾವುದೋ ಒಂದು ನಕ್ಷತ್ರದಿಂದ,
ನೂರಾರು ಸಾವಿರಾರು ಜ್ಯೋತಿರ್ವರ್ಷ ದೂರಗಳಿಂದ ಬರುತ್ತೆ ಅಂದರೆ ಅವುಗಳು ಬರೀ ಎಂಥ ತಂತ್ರಜ್ಞಾನ ಇರ್ಬೋದು. ಹಾಗಾಗಿ ಆ ತಂತ್ರಜ್ಞಾನ ವಿಚಾರದಲ್ಲಿ ಇರುವಂಥ ಭಯ ಮತ್ತು ಭೀತಿಯಿಂದ ಕಾರಣದಿಂದಾಗಿ ಇಷ್ಟು ದಿನ ಈ ಮಾಹಿತಿಯನ್ನು ಮುಚ್ಚಿಟ್ಟಿದ್ರಾ ಆ ಪ್ರಶ್ನೆಯೂ ಇದೆ. ಮತ್ತೊಂದು, ಈ ಒಂದು ರೀತಿಯಾದ ಮಾಹಿತಿ ಏನಾದರೂ ಕುಲ್ಲಂಕುಲ್ಲ ಆದರೆ ಜನರ ಪ್ರತಿಕ್ರಿಯೆ ಹೆಂಗಿರ್ಬೋದು? ಅದು ಸಹಜ. ಯಾಕೆಂದರೆ ಪ್ಯಾನಿಕ್ ಸಿಚುವೇಶನ್ ಅಂತ ಏನು ಕರಿತೀವಿ, ಆತಂಕಕ್ಕೊಳಗಾಗಂಥ ಜನ ಯಾವ ರೀತಿ ಕೃತ್ಯಗಳನ್ನು ಎಸಗ್ಬೋದು, ಕಾನೂನು ಸುವ್ಯವಸ್ಥೆ ಹದಗೆಡ್ಬೋದು, ಅಥವಾ ಏಲಿಯನ್ಸ್ ಅಟ್ಯಾಕ್ ಮಾಡ್ಬೋದು ಅನ್ನೋ ಭಯಕ್ಕೆ ಯಾವ ಅನಾಹುತಗಳು ಬೇಕಾದರೂ ಆಗ್ಬೋದು. ದೇಶದ ಬ್ಯಾಂಕಿಂಗ್ ವ್ಯವಸ್ಥೆ ಕುಸಿಬೋದು, ದೇಶದ ಆರ್ಥಿಕ ವ್ಯವಸ್ಥೆ ಕುಸಿಬೋದು, ದೇಶದ ಸಾಮಾಜಿಕ ವ್ಯವಸ್ಥೆ ಕುಸಿಬೋದು, ಎಲ್ಲ ರೀತಿಯಾದಂಥ ಒಂದು ರೀತಿ ಅರಾಜಕತೆ ಸೃಷ್ಟಿಯಾಗ್ಬೋದು. ಆ ಎಲ್ಲ ಕಾರಣದಿಂದಾಗಿ ಯಾವುದೇ ರೀತಿ ಅನಾರ್ಕಿ ಸೃಷ್ಟಿ ಆಗಬಾರ್ದು ಅನ್ನೋ ಕಾರಣದಿಂದಾಗಿ ಇದುವರೆಗೂ ಈ ಮಾಹಿತಿಯನ್ನು ಮುಚ್ಚಿಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಸರಿ, ಆಯಿತು, ಮಾಹಿತಿಯನ್ನು ಮುಚ್ಚಿಟ್ಟಿದ್ರು. ಆದರೆ ಈಗ ಬಹಿರಂಗ ಮಾಡ್ತಿರೋದು ಯಾಕೆ, ಅಥವಾ ಈಗ ಬಹಿರಂಗ ಮಾಡಬೇಕು ಅಂತ ನಿರ್ಧಾರ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಯಾಕೆ ಹೊರಬೀಳ್ತಾ ಇದೆ? ಏನಕ್ಕೆ ಅವರು ಜನರ ಮೈಂಡ್ನ ಸೆಟ್ ಮಾಡ್ತಾ ಇದ್ದಾರೆ ಏಲಿಯನ್ಸ್ಗಳ ಕುರಿತಾಗಿ? ಅಂದರೆ ಆ ರಿಯಾಲಿಟಿನ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿಯಾಗಿ ಒಂದೊಂದೇ ಹಂತವಾಗಿ ಮಾಹಿತಿಯನ್ನು ಯಾಕೆ ಬಹಿರಂಗ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಮೊದಲನೇದು, ಜನರಿಗೆ ಅನ್ಯಗ್ರಹ ಜೀವಿಗಳ ಕುರಿತಾಗಿ ಸತ್ಯಾಸತ್ಯತೆ ತಿಳಿಯಬೇಕು ಅಂತ. ಅದೌದು, ಊಹಾಪೋಹಗಳಂತೂ ಇದೆ, ಸಾಕಷ್ಟು ದಶಕಗಳಿಂದ ಇದೆ. ಜನರಿಗೆ ಸತ್ಯಾಸತ್ಯತೆ ತಿಳಿಬೇಕು ಅನ್ನೋದು ಇವತ್ತಿನ ಕೂಗಲ್ಲ, ಸುಮಾರು ಒಂದು 4-5 ದಶಕಗಳಿಂದ ಇರೋವಂಥ ಕೂಗು. ಆದರೆ ಅದಕ್ಕೆ ಇದೇ ಸಮಯ ಯಾಕೆ, ಆ ಪ್ರಶ್ನೆಗೆ ಇನ್ನೂ ಉತ್ತರ ಇಲ್ಲ. ಆದರೆ ಜನರಿಗೆ ಸತ್ಯಾಸತ್ಯತೆ ತಿಳಿಬೇಕು ಅಂತ ಅಮೆರಿಕ ವಾದಿಸ್ತಾ ಇದೆ ಅನ್ನೋ ಮಾಹಿತಿ. ಜೊತೆಗೆ ಮಾಹಿತಿಯನ್ನು ಮುಚ್ಚಿಡದೆ ಪಾರದರ್ಶಕ ನೀತಿ ಅನುಸರಿಸೋದಕ್ಕೆ ಸರ್ಕಾರ ಕ್ರಮ ಅಂತ. ಅಂದರೆ ಇತ್ತೀಚೆಗೆ ಎಪ್ಸ್ಟೀನ್ ಫೈಲ್ಸ್ ಕೂಡ ಬಂತು. ಅದೇ ರೀತಿ ಹಲವು ರೀತಿಯ ಅಮೆರಿಕದ ಒಂದು ರಹಸ್ಯ ಮಾಹಿತಿಗಳನ್ನು ಡಿಕ್ಲಾಸಿಫೈ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಒಂದು UFOಗಳ ಕುರಿತಾಗಿ ಕೂಡ ಮಾಹಿತಿಯನ್ನು ಡಿಕ್ಲಾಸಿಫೈ ಮಾಡೋಕ್ಕೆ ಹೊರಟಿದ್ದಾರಾ, ಅದು ಈಗಿರುವಂಥ ಪ್ರಶ್ನೆ. ಜೊತೆಗೆ ಇನ್ನೊಂದು ಇಲ್ಲಿ ಗಮನಿಸಬೇಕು, ಈ ಎಪ್ಸ್ಟೀನ್ ಫೈಲ್ಸ್ ಏನಿದೆ, ಈ ಫೈಲ್ಸ್ನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಹೆಸರು ಕೂಡ ಬಂದಿದೆ. ಎಪ್ಸ್ಟೀನ್ ಏನೊಬ್ಬ ಲೈಂಗಿಕ ಅಪರಾಧಿ ಇದ್ದ, ಆ ಅಪರಾಧಿಯ ಒಂದು ದ್ವೀಪದಲ್ಲಿ ಡೊನಾಲ್ಡ್ ಟ್ರಂಪ್ ಸೇರಿದಂತೆ ವಿಶ್ವದ ಹಲವು ನಾಯಕರು ಹೋಗಿ ಮೋಜು ಮಸ್ತಿ ಮಾಡ್ತಿದ್ರು, ಅದರಲ್ಲೂ ಹದಿಹರೆಯದ ಹುಡುಗಿಯರ ಜೊತೆ ಅವರು ಮಜಾ ಮಾಡ್ತಿದ್ರು ಅನ್ನೋಂಥ ಒಂದು ಮಾಹಿತಿ ಹೊರಬೀಳ್ತಿದ್ದಂಗೆ ಅದನ್ನೆಲ್ಲ ಕವರಪ್ ಮಾಡೋದಕ್ಕೆ, ಮುಚ್ಚಾಕೋದಕ್ಕೆ ಏನಾದ್ರೂ ಈ ರೀತಿಯಾದಂಥ ಏಲಿಯನ್ನು ಗ್ರೀನ್ಲ್ಯಾಂಡ್ ಮೇಲೆ ಅಟ್ಯಾಕ್ ಮಾಡಿಬಿಡ್ತೀವಿ, ಟ್ಯಾರಿಫ್ ಹಾಕ್ಬಿಡ್ತೀವಿ, ಅಥವಾ ಇರಾನ್ ಮೇಲೆ ಯುದ್ಧ ಮಾಡಿಬಿಡ್ತೀವಿ, ಆ ಥರ ಏನಾದ್ರೂ ಜನರನ್ನ ಮನಸ್ಸನ್ನು ಸೆಳೆಯೋದಕ್ಕೆ ಏನಾದರೂ ಮಾಡ್ತಿದ್ದಾರಾ, ಅದು ಒಂದು ಪ್ರಶ್ನೆ ಇದೆ. ಮತ್ತು ಇನ್ನೊಂದು, ಸದ್ಯದ ಜಾಗತಿಕ ರಾಜಕಾರಣದ ಸನ್ನಿವೇಶದಲ್ಲಿ ಎದುರಾಗಿರೋಂಥ ಅಸ್ಥಿರತೆ, ಇದು ಒಂದು ರೀತಿ ಒಪ್ಪಬೇಕಾಗಿರೋಂಥದ್ದು. ಯಾಕೆಂದರೆ ಜಗತ್ತು ಒಂದು ರೀತಿ ಪೋಲರೈಸ್ ಆಗ್ತಾ ಇದೆ. ಅಂದರೆ ಮೊದಲು ಏನಿತ್ತು, ಶೀತಲ ಸಮರದ ನಂತರ ಅಮೇರಿಕ ವಿಶ್ವದ ದೊಡ್ಡಣ್ಣ ಆಗಿದ್ದ, ರಷ್ಯಾ ಏನೇನೂ ಆಗಿರಲಿಲ್ಲ. ಆದರೆ ಇವತ್ತಿನ ದಿನಗಳಲ್ಲಿ ರಷ್ಯಾಗಿಂತ ದೊಡ್ಡದಾಗಿ ಚೀನಾ ಬೆಳೆದು ನಿಲ್ತಾ ಇದೆ. ಜೊತೆಗೆ ಭಾರತದಂಥ ಅಲಿಪ್ತ ನೀತಿ ಅನುಸರಿಸೋ ರಾಷ್ಟ್ರಗಳಿದ್ದಾವೆ. ಜೊತೆಗೆ ಅಮೆರಿಕದ ಕಂಟ್ರೋಲ್ ಎಲ್ಲೋ ಒಂದು ಕಡೆ ಡಲ್ ಆಗ್ತಿದೆ ಅನ್ನಿಸ್ತಾ ಇದೆ. ಜೊತೆಗೆ ಟ್ರಂಪ್ ಅವರ ಉಚ್ಚಾಟದ ನಿಲುವುಗಳಿಂದಾಗಿ ಯುರೋಪ್ ಕೂಡ ಅಮೆರಿಕದಿಂದ ದೂರ ಆಗ್ತಿದೆ. ಈ ಎಲ್ಲ ಜಾಗತಿಕ ಸನ್ನಿವೇಶಗಳಲ್ಲಿ ಅಮೆರಿಕ ಮತ್ತೊಮ್ಮೆ ತನ್ನ ಆಧಿಪತ್ಯ ಸ್ಥಾಪನೆ ಮಾಡೋದಕ್ಕೆ ಏನಾದರೂ ಈ ಒಂದು ಏಲಿಯನ್ಸ್ಗಳ ಕುರಿತಾಗಿ ಮಾಹಿತಿ ಬಹಿರಂಗಪಡಿಸಿ ಆ ಮೂಲಕ ಏನಾದರೂ ತಾನು ಏಲಿಯನ್ಸ್ಗಳ